ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಈಗ ಭೇಟಿ ಕೊಟ್ಟಿದ್ದಾರೆ. ಒಂದು ಕಾರ್ಯಕ್ರಮ ಮುಗಿಸಿ ಬರಬೇಕು ಅಂತ ಸಿದ್ದರಾಮಯ್ಯವರು ಆಜ್ಞೆ ಮಾಡಿದ್ರು, ಅದನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ಅಂತ ಬಂದ ತಕ್ಷಣ ಸಿಎಂ ನಿವಾಸಕ್ಕೆ ಡಿಸಿಎಂ ದೌಡಾಯಿಸಿದ್ದಾರೆ. ಇನ್ನು ಸಿಎಂ ನಿವಾಸಕ್ಕೆ ಸಚಿವರ ಹಿಂಡು ದಂಡು ಕೂಡ ಬಂದಿದೆ. ಕೃಷ್ಣ ಬೈರೇಗೌಡ ಕೂಡ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಈಗ ಸಿಎಂ ನಿವಾಸಕ್ಕೆ ಬಂದಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಶಿವರಾಜ್ ತಂಗಡಗಿ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಕೂಡ ಸಿದ್ದರಾಮಯ್ಯ ನಿವಾಸಕ್ಕೆ ಬಂದಿದ್ದಾರೆ. ಸಿಎಂ ನಿವಾಸಕ್ಕೆ ಮುಂದಿನ ಆಗು ಹೋಗುಗಳೇನೇನು ಅದರ ಬಗ್ಗೆ, ಜೊತೆಗೆ ಮುಖ್ಯಮಂತ್ರಿಗಳಿಗೆ ಒಂದು ಧೈರ್ಯ ಹೇಳಲಿಕ್ಕೆ, ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನಿಸಲಿಕ್ಕೆ ಕಾವೇರಿ ನಿವಾಸದಲ್ಲಿ ಹೈಕೋರ್ಟ್ ತೀರ್ಪು ಬಗ್ಗೆ ಈಗಾಗಲೇ ಚರ್ಚೆ ಶುರುವಾಗಿದೆ. ಸಚಿವರು, ಆಪ್ತರು, ಹಿರಿಯ ವಕೀಲರ ಜೊತೆಗೆ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಈಗ ಸಿಎಂ ನಿವಾಸಕ್ಕೆ ಬರ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಸಚಿವರುಗಳು ಕೂಡ ಬಂದಿದ್ದಾರೆ. ಎಂ.ಬಿ. ಪಾಟೀಲ್ ಕೂಡ ಈಗ ಕಾವೇರಿಗೆ ಬಂದಿದ್ದಾರೆ. ಹಿರಿಯ ವಕೀಲರಿದ್ದಾರೆ, ನಾಯಕರುಗಳಿದ್ದಾರೆ. ಅವ್ರ ಜೊತೆಗೆ ಚರ್ಚೆ ಶುರುವಾಗಿದೆ. ಮುಂದಿನ ಆಗು ಹೋಗುಗಳು ಏನೇನು ಈಗಾಗಲೇ ತಮ್ಮ ಟೀಮಿಗೆ ಸಿದ್ದರಾಮಯ್ಯವರು ಸೂಚನೆ ಕೊಟ್ಟಿದ್ದಾರೆ. ರೆಡಿಯಾಗಿರಿ ಮುಂದಿನ ಕಾನೂನು ಹೋರಾಟಕ್ಕೆ ಅಂತ. ಆ ಹೋರಾಟದ ಪ್ರಕ್ರಿಯೆಗಳು ಕೂಡ ಈಗ ಶುರುವಾಗಿವೆ.